ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ದೇವರ ವಾಕ್ಯ ಧ್ಯಾನಿಸಲು ಕೊಟ್ಟಿರುವ ಭಾಗ್ಯಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ನಿಮ್ಮನ್ನು ವಂದಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಈ ದಿನದ ವೇದ ಭಾಗಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ 1:23. ಕೊಲೋಸೆಯವರಿಗೆ ಬರೆದ ಪತ್ರಿಕೆ 1:23. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು ಎಂಬುದೇ. ಹೌದು ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ತನ್ನ 30ನೇ ವರ್ಷದಲ್ಲಿ ಆತನು ಮಿನಿಸ್ಟ್ರಿ ಪ್ರಾರಂಭ ಮಾಡಿರುವುದನ್ನ ನಾವು ಲೂಕ 3:23 ನೋಡುವವರಾಗಿದ್ದೇವೆ. ಹೌದು ಪ್ರಿಯರೇ, ಬರೇ 3.5 ವರ್ಷ ಆತನು ತಂದೆಯಾದ ದೇವರಿಂದ ನೇಮಿಸಲ್ಪಟ್ಟ ಕಾರ್ಯವನ್ನು ಆತನು ಸಂಪೂರ್ಣ ಮಾಡಿರುವುದನ್ನ ನಾವೆಲ್ಲರೂ ತಿಳಿದವರಾಗಿದ್ದೇವೆ. ತಂದೆಯ ಪ್ರೀತಿಯ ಮಗನಾದ ಸ್ವಾಮಿ ತಂದೆಯಾದ ದೇವರ ಆಜ್ಞೆಗೆ ವಿಧೇಯರಾಗಿರುವುದನ್ನ ನಾವು ಇಲ್ಲಿ ನೋಡುವವರಾಗಿದ್ದೇವೆ. ಸ್ವಾಮಿಯ ವಿಧೇಯತೆಯನ್ನ ನಾವು ಒಮ್ಮೆ ನಾವು ಆ ಒಂದು ವಿಧೇಯತೆಗೆ ನಾವು ದೃಷ್ಟಿ ಹಾಯಿಸುವುದಾದರೆ ನಾವು ಅರಿಯಬೇಕಾಗಿದೆ ಪ್ರಿಯರೇ. ಹೌದು, ಆತನು ಈ ಲೋಕದಲ್ಲಿ ಏನೆಲ್ಲವನ್ನ ಭರಿಸಬೇಕಾಯಿತು ಎಂಬುದನ್ನ ನಾವು ಅರಿಯಬೇಕಾಗಿದೆ. ಸೈತಾನನಿಂದ ಶೋಧಿಸಲ್ಪಟ್ಟಿರುವಂತಹ ಸ್ವಾಮಿ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ, ಯವನಸ್ಥನಾಗಿ ಆತನು ಈ ಲೋಕದಲ್ಲಿ ಈ ಎಲ್ಲ ಕೆಳಗಿನ ಅಂಶಗಳನ್ನು ಆತನು ಭರಿಸಬೇಕಾಯಿತು ಪ್ರಿಯರೇ. ಮೊದಲನೇದಾಗಿ ಸೈತಾನನಿಂದ ಶೋಧಿಸಲ್ಪಟ್ಟಿರುವ ಲೂಕ 4:13 ನೋಡ್ತೇವೆ. ತಿರಸ್ಕರಿಸಲ್ಪಟ್ಟಿದ್ದಾನೆ, ಸ್ವಂತ ಜನರಿಂದ ಅನಾಧಾರಕ್ಕೆ ಒಳಗಾಗಿದ್ದಾನೆ ಪ್ರಿಯರೇ. ಮತ್ತಾಯ 13:57 ಮತ್ತು ಲೂಕ 4:29 ನಾವು ನೋಡ್ತೇವೆ. ಸ್ವಾಮಿ ಹಸಿದಿರುವುದನ್ನ ನಾವು ನೋಡ್ತೇವೆ. ಹೌದು, ಬೆಥಾನ್ಯ ಬಿಟ್ಟು ಬರುವಾಗ ಅಂಜೂರದ ಮರದಲ್ಲಿ ಸ್ವಾಮಿ ಹಣ್ಣನ್ನ ಅಪೇಕ್ಷಿಸುವುದನ್ನ ನೋಡ್ತೇವೆ. ಅಲ್ಲಿ ಸ್ವಾಮಿ ಹಸಿದಿದ್ದಾನೆ. ಮಾರ್ಕ 11:12 ಪ್ರಕಾರ ಸ್ವಾಮಿಗೆ ನಿದ್ರೆ ಬಂದಿದೆ, ತೂಕಡಿಸಿದ್ದಾನೆ. ಹಡಗನ್ನ ಹತ್ತಿ ಹೊರಟ ಆ ಕ್ಷಣ ಸ್ವಾಮಿ ಒಳ್ಳೆ ನಿದ್ದೆಗೆ ಜಾರಿರುವಂತಹ ದೃಶ್ಯವನ್ನ ನಾವು ಲೂಕ 8:23 ನಾವು ನೋಡುವವರಾಗಿದ್ದೇವೆ. ಯೇಸು ಸ್ವಾಮಿ ನಿಮ್ಮಂತೆ ಮಕ್ಕಳೊಟ್ಟಿಗೆ ಇರುವುದನ್ನ, ಹೌದು, ಅಪ್ಪಿ ಮುದ್ದಿಟ್ಟನು ಎಂಬುದಾಗಿ ಮಾರ್ಕ 10:16 ನಾವು ನೋಡ್ತೇವೆ. ಯೇಸು ಸ್ವಾಮಿ ಹತ್ತಿರುವ ನಿಮ್ಮಂತೆ ಲಾಜರನ ವಿಷಯದಲ್ಲಿ ಕರ್ತನು ಹತ್ತಿರುವುದನ್ನ ಯೋಹಾನ 11:35 ನಾವು ನೋಡ್ತೇವೆ. ಯೇಸು ಸ್ವಾಮಿ ಬೆನ್ನು ಇರುವಿಕೆಗೆ ಒಳಗಾಗಿರುವ, ಹೌದು ಪ್ರಿಯರೇ, ಬ್ಯಾಕ್ ಸ್ಟ್ಯಾಬಿಂಗ್ ಎನ್ನುವಂತಹ ವಿಷಯಕ್ಕೆ ಆತನು ಒಳಗಾಗಿರುವುದನ್ನ ಯೂದನ ಮೂಲಕವಾಗಿ ನಾವು ಆ ದೃಶ್ಯವನ್ನ ನೋಡುವವರಾಗಿದ್ದೇವೆ. ಇವುಗಳಲ್ಲದೆ ಸ್ವಾಮಿ ಮನೋಭೀತಿಯಿಂದ ಸಾಯುವಷ್ಟು ದುಃಖವನ್ನ, ಹೌದು ಸ್ವಾಮಿ, ಹೌದು ಪ್ರಿಯರೇ, ಸ್ವಾಮಿ ಮನೋಭೀತಿಯಿಂದ ನಡಗಿರುವುದು, ಮನೋಭೀತಿಯಿಂದ ಸಾಯುವಷ್ಟು ದುಃಖದಲ್ಲಿ ಆತನು ಕರ್ತನಿಗೆ ಮೊರೆ ಇಟ್ಟಿರುವುದನ್ನ ನಾವು ಗೆತ್ಸೆಮನೆ ತೋಟದಲ್ಲಿ ನೋಡುವವರಾಗಿದ್ದೇವೆ ಪ್ರಿಯರೇ. ಇಷ್ಟಲ್ಲದೆ ಸ್ವಾಮಿ ಜವಾಬ್ದಾರಿಯುತ ಮಗನಾಗಿ ತಾಯಿಯಾದ ಮರಿಯಳಿಗೆ ವೃದ್ಧಾಪ್ಯದಲ್ಲಿ ಆಸರೆ ಮಾಡಿರುವುದನ್ನ ನಾವು ನೋಡಿದ್ದೇವೆ. ಸ್ವಾಮಿಗೆ ನೀರಡಿಕೆ ಆಗಿದೆ. ಪಸ್ಕದ ಕುರಿಮರಿಯಾಗಿ ಕ್ರೂರವಾಗಿ ಜಜ್ಜಲ್ಪಟ್ಟಿರುವಂತಹ ಸ್ವಾಮಿ ಶಿಲುಬೆಯಲ್ಲಿ ಬಾಧೆ ಪಡುವ ಆ ಕ್ಷಣ ನೀರು ಕೇಳಿರುವ ಪ್ರಿಯರೇ, ಸಂಪೂರ್ಣ ಕುಗ್ಗಿದವನಾಗಿ ನಿರ್ಬಲನಾದ ಸ್ವಾಮಿ ತಂದೆಗೆ
ಕರೆಯುವುದನ್ನ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ, ಬಾಪ ನನ್ನ ಕರೆದುಕೋ, ನೀನು ಕೊಟ್ಟ ಕಾರ್ಯ ಸಂಪೂರ್ಣ ಮಾಡಿದ್ದೀನಿ, ಎಲ್ಲವೂ ತೀರಿದೆ ಅಲ್ಲವಾ ಎಂಬುದಾಗಿ ಆತನು ತಂದೆಯನ್ನ ಕರೆದಿರುವುದನ್ನ ನಾವು ನೋಡ್ತೇವೆ. ಪ್ರಿಯರೇ, ಈ ಮೇಲಿನ ಎಲ್ಲಾ ಭಾವನೆಗಳನ್ನ ನಾವು ಸ್ವಾಮಿಯಲ್ಲಿ ನೋಡುವವರಾಗಿದ್ದೇವೆ, ನೋಡಿದ್ದೇವೆಯೂ ಕೂಡ. ಎಲ್ಲದಕ್ಕಿಂತ ನಾವು ಅರಿಯಬೇಕಾಗಿದೆ, ಸ್ವಾಮಿ ಸಾಧಾರಣ ವ್ಯಕ್ತಿಯಾಗಿ ಮನುಷ್ಯ ಭಾವನೆಗಳ ಅರಿವು ಸ್ವಾಮಿಗೆ ಇರುವುದನ್ನ, ಹಾಗಾಗಿ ನಾವು ಕಷ್ಟದಲ್ಲಿದ್ದಾಗ ನಾವು ಹೇಗೆ ಫೀಲ್ ಆಗ್ತೀವಿ ಎಂಬುದು ನಮ್ಮ ಮುದ್ದು ರಕ್ಷಕನಾದ ಸ್ವಾಮಿಗೆ ತಿಳಿದಿದೆ ಪ್ರಿಯರೇ. ಮತ್ತು ತಿಳಿದಿರುವುದರಿಂದ ನಾವು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಇವೆಲ್ಲವುಗಳಿಂದ ನಾವು ಹೊರಬರುವವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ನಂಬಿಕೆ ದಯವಿಟ್ಟು ಕಳೆದುಕೊಳ್ಳಬೇಡಿ. ಸ್ವಾಮಿ ಖುದ್ದಾಗಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಕೊಲೋಸೆ 2:15 ಒಂದು ಸಾರಿ ನೋಡಿ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನ ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು ಎಂಬುದಾಗಿ ನಾವು ಓದ್ತೇವೆ. ಸ್ವಾಮಿ ನಿರಾಯುಧರನ್ನಾಗಿ ಎಲ್ಲವನ್ನ ಮಾಡಿದ್ದಾನೆ. ಹೌದು, ಶಿಲುಬೆಯ ಮೇಲೆ ಜಯಿಸಲ್ಪಟ್ಟಿದ್ದಾನೆ ಸ್ವಾಮಿ. ಮತ್ತು ನಾವು ಕೊಲೋಸೆ 2:7 ವಾಕ್ಯವನ್ನ ನಾವು ನೋಡುವುದಾದ್ರೆ, ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನ ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ ಎಂಬುದೇ. ಹೌದಲ್ವಾ? ನಮಗೆ ಕೊಟ್ಟಿರುವಂತಹ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ನಾವು ಸ್ತೋತ್ರ ಮಾಡುವವರಾಗಬೇಕಾಗಿದೆ ಪ್ರಿಯರೇ. ಆದ್ದರಿಂದ ನಾವು ಯಾವುದೇ ಸಮಯಕ್ಕೂ ಎಂತಹ ಪರಿಸ್ಥಿತಿಗಳಿಗೂ ನಾವು ಎದೆಗುಂದದೆ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ಆತನು ನಮ್ಮೊಂದಿಗಿದ್ದಾನೆ ಎಂಬ ನಂಬಿಕೆಯಲ್ಲಿ ನಾವು ಕರ್ತನಿಗೆ ನಾವು ಸ್ತೋತ್ರ ಮಾಡುವವರಾಗುವ ಪ್ರಿಯರೇ. ಆಮೇನ್. Amen. God bless you all. Stay blessed.